ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಸುಂಟಿಕೊಪ್ಪ ಪಟ್ಟಣಕ್ಕೆ ಆಧುನಿಕ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಉಪಸ್ಥಿತಿಯಲ್ಲಿ ಪಂಚಾಯಿತಿ ಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ವ್ಯಾಪಾರಿಗಳು ಮತ್ತು ನಾಗರಿಕ ಪ್ರಮುಖರ ಸಭೆ ನಡೆಯಿತು. ಜನರ ಅಭಿಪ್ರಾಯ ಆಲಿಸಿದ ಬಳಿಕ 10 ದಿನದೊಳಗೆ ವಿಶೇಷ ಗ್ರಾಮ ಸಭೆ ಕರೆದು ಕನಿಷ್ಠ 3 ನೀಲಿ ನಕಾಶೆಯೊಂದಿಗೆ ವಿವರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹೆದ್ದಾರಿ ವಿಸ್ತರಣೆ ಸುಂಟಿಕೊಪ್ಪ ಮತ್ತು ಮಡಿಕೇರಿವರೆಗೆ ನಡೆಯುವ ಮಾಹಿತಿ ಇಲ್ಲ. ಆದರೆ ಇಕ್ಕೆಲಗಳಲ್ಲೂ ಅಂಗಡಿ ಮಳಿಗೆ ತೆರೆಯಬಹುದು. ಅಲ್ಲಿ ಮಾರುಕಟ್ಟೆಯ ಸರ್ವೆ ಮಾಡಬೇಕು. ಹೆದ್ದಾರಿ ಬದಿಯ ಮಾಂಸ ಮಳಿಗೆಗಳನ್ನು ಹೊಸ ಮಾರುಕಟ್ಟೆಗೆ ಸ್ಥಳಾಂತರಿಸುವ ಬಗ್ಗೆ ಚಿಂತಿಸಬೇಕು ಎಂದು ಡಾಕ್ಟರ್ ಮಂತರ್ಗೌಡ ಸಲಹೆ ನೀಡಿದರು. ಹೊಸ ಮಾರುಕಟ್ಟೆಗೆ ಸ್ಥಳಾಂತರಗೊಂಡ ನಂತರವೇ ಹಳೆಯ ಕಟ್ಟಡವನ್ನು ಬಸ್ ನಿಲ್ದಾಣವಾಗಿ ಪರಿವರ್ತಿಸಬಹುದು. ಈ ಜಾಗವನ್ನು ಕೆಎಸ್ಆರ್ಟಿಸಿಗೆ ನೀಡಿದರೆ ಖಾಸಗಿ ಬಸ್ಗಳಿಗೆ ಅವಕಾಶ ಇರದು. ಅಲ್ಲದೆ ಪಂಚಾಯಿತಿ ಆದಾಯಕ್ಕೂ ತೊಂದರೆಯಾಗಲಿದೆ ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು. ಏನು ಒಂದು ದೊಡ್ಡ ಪ್ರಶ್ನೆ ನೀವು ಹೇಳಿದಂಗೆ, ಆನೆಕಾಡಿಂದ ಕುಶಾಲನಗರದಿಂದ ಆನೆಕಾಡ್ಗಂತ ಏನು ಹೆದ್ದಾರಿ ನ್ಯಾಷನಲ್ ಹೈವೇ 275 ಅಗಲೀಕರಣ ಆಗಿ ಆನೆಕಾಡ್ ಜಂಕ್ಷನ್ ಹತ್ರ ಇಲ್ಲಿ ಗಂಟ ಪ್ರಾರಂಭ ಆಗಿದೆ. ಅಂದ್ರೆ ಇಲ್ಲಿ ಗಂಟ ಕೆಲಸ ಮಾಡ್ತಾ ಇದ್ದಾರೆ. ಕುಶಾಲನಗರ ಟು ಮಡಿಕೇರಿ ಇಲ್ಲ ಮಡಿಕೇರಿ ಇನ್ನು ಮುಂದೆಗೆ ಅದಿನ್ನೂ DPR ಆಗಿಲ್ಲ, ಇನ್ನೂ ಬಜೆಟ್ ಅಪ್ರೂವಲ್ ಆಗಿಲ್ಲ. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಮಾತ್ರ NHAI ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋದ್ರಿಂದ ನನಗೆ ಗೊತ್ತಿರೋಂಥ ಮಾಹಿತಿ ಆಸ್ ಆಫ್ ಟುಡೇ ಆ ಪ್ರಾಜೆಕ್ಟ್ ಇನ್ನೂ ಮುಂದುವರಿಸಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನನ್ನ ವೈಯಕ್ತಿಕವಾಗಿ, ಪ್ಲಸ್ ನನ್ನ ಅಭಿಪ್ರಾಯ ಅಲ್ಲ, ಇವತ್ತಿನ ಮಾಹಿತಿ ಪ್ರಕಾರ ಫ್ಯೂಚರ್ ಅಲ್ಲಿ ಹಂತವಾಗಿ NHAI ರೋಡ್ ಅಗಲೀಕರಣ ಮಾಡ್ಲಿಕ್ಕೂ ಅವಕಾಶ ಮಾಡೇ ಮಾಡ್ತಾರೆ. ಬೈಪಾಸ್ ಬೇಕಾ ಇಲ್ಲ ಅಂದ್ರೆ ಟೌನ್ ಒಳಗೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಅದು ಇನ್ನೊಂದ್ಸಲಿ ಫೀಸಿಬಿಲಿಟಿ DPR ಮಾಡೋಂಥ ಸಂದರ್ಭದಲ್ಲಿ ಅದು ಬರೋಂಥ ದಿವಸಗಳು ಚರ್ಚೆ. ಮಾತ್ರ ಅಲ್ಲಿ ಗಂಟ ನಾವು ಕಾಯಕ್ಕಾಗಲ್ವೋ ಅದು ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಅವರು ಇವತ್ತು ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಲಿರ್ಬೋದು. ಯಾಕಂದ್ರೆ ಇಲ್ಲಿಂದ ರಸ್ತೆ ಮಾಡೋದು ಅಷ್ಟು ಸುಲಭನೂ ಅಲ್ಲ. 4 ಲೇನಿಂಗ್ ರೋಡ್ ಮಾಡಬೇಕು ಅಂತಂದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೆಲವು 2 ಪಾರ್ಟ್ ಇದೆ. ಯಾಕಂದ್ರೆ ಆನೆಕಾಡ್ ಫಾರೆಸ್ಟೇ ದಾಟಬೇಕು ನಾವು. ಆನೆಕಾಡ್ ಫಾರೆಸ್ಟ್ ದಾಟಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರೈವೇಟ್ ತೋಟಗಳಿದೆ. ಪ್ರೈವೇಟ್ ತೋಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಆದ ನಂತರ ಮಡಿಕೇರಿ ಒಂದ್ಸಲಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅರಣ್ಯ ಭವನ ಹತ್ರ ಸ್ಟಾರ್ಟ್ ಆಗುತ್ತೆ. ಅದೆಲ್ಲನೂ ನೋಡ್ಕೊಂಡು ಯಾವ ರೀತಿಲಿ ನ್ಯಾಷನಲ್ ಹೈವೇ ಅವರು ತೀರ್ಮಾನ ಮಾಡ್ತಾರೆ ಅದನ್ನ ಇನ್ನೊಂದ್ಸಲಿ ಅವ್ರ ಹತ್ರ ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡಿ ಅವ್ರ ಆಲೋಚನೆಗಳು ಏನಿದೆ ಅಂತ ನೋಡೋಣ. ಮಾತ್ರ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ಬೈಪಾಸ್ ರಸ್ತೆಗಳು ಹೋದ್ರೆ ಈ ಮೇಜರ್ ಟೌನ್ಗಳು ನಮ್ಮ ಅದೃಷ್ಟ ಅಂದ್ರೆ ಸುಂಟಿಕೊಪ್ಪದ ಅದೃಷ್ಟ ಅಂತ ನಾನು ಹೇಳ್ಬಿಡ್ತೀನಿ. ಇದೇ ರೋಡು ನಿಮ್ಮಲ್ಲಿ ಬಂದಿರಲಿಲ್ಲ ಅಂದ್ರೆ, ಬೇರೆ ಕಡೆ ಸುತ್ತ ಬಂದಿರಲಿಲ್ಲ ಅಂದ್ರೆ ಸುಂಟಿಕೊಪ್ಪದ ಅಷ್ಟು ಬೆಳವಣಿಗೆ ಆಯ್ತಿರ್ಲಿಲ್ಲ. ಯಾಕಂತಂದ್ರೆ ಹೆದ್ದಾರಿ ಇರೋದ್ರಿಂದ ಪ್ಲಸ್ ಮೇನ್ ರೋಡ್ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆ ಮುಖಾಂತರ ಜನಸಂಖ್ಯೆ ಜಾಸ್ತಿ ಬಂದ್ರು, ಮಾರ್ಕೆಟ್ ಆಗಿರ್ಬೋದು ಪ್ಲಸ್ ಬೇರೆ ಬೇರೆ ವ್ಯವಸ್ಥೆಗಳು ಜಾಸ್ತಿ ಆಯ್ತು. ಆ ವಿಚಾರದಲ್ಲಿ ಸುಂಟಿಕೊಪ್ಪ ಬೆಳವಣಿಗೆಗೆ ಆ ಹೆದ್ದಾರಿನ ಒಂದು ಕಾರಣ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಮಾರ್ಕೆಟ್ ಅಂದ್ರೆ ಈ ಭಾಗದಲ್ಲಿ ಆ ವಿಚಾರದಲ್ಲಿ ಇಲ್ಲಿ 2 ಪ್ರಶ್ನೆ. ನಾನು ಇಲ್ಲಿ ಉತ್ತರ ಕೊಡಕ್ಕೆ ನಾನು ಬಂದಿಲ್ಲ. ಉತ್ತರ ಎಲ್ಲಾರನ್ನೂ ನಾವೆಲ್ಲ ಇನ್ನೊಂದ್ಸಲಿ ಅಧಿಕಾರಿಗಳ ಮುಖಾಂತರ ಚರ್ಚೆ ಮಾಡಿ ಯಾವುದು ಸೂಕ್ತ ಅಂತ ನಿಮ್ ಮುಂದೆ ಇನ್ನೊಂದ್ಸಲಿ ಪ್ರಸ್ತಾಪ ಮಾಡ್ತೀವಿ. ನಾನು ಇವತ್ತೇ ಹೇಳ್ಬಿಟ್ಟೆ ಈಗ ಆಗ್ಲೇಬೇಕು ಅಂತ ನಾವು ಹಿಟ್ಲರ್ ಆಗಕ್ ಬಂದಿಲ್ಲ. ಈಗ ನಾನು ನಿನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಇದು ಮಂತರದ ಒಂದೇ ಜವಾಬ್ದಾರಿ ಅಲ್ಲ. ಎಲ್ಲಾ ಹಿರಿಯ ರಾಜಕಾರಣಿಗಳು ಸಹಮತ ಸೇರಿ, ಪ್ಲಸ್ ರಾಜಕಾರಣಿಗಳಂತಲ್ಲ ಸಾರ್ವಜನಿಕರು, ಮಾರ್ಕೆಟ್ ಮಾರಾಟ ಮಾಡುವಂತ ಸ್ನೇಹಿತರುಗಳು ಅವರೇ, ಮಾರ್ಕೆಟ್ ಉಪಯೋಗಿಸುವಂತ ಸ್ನೇಹಿತರುಗಳು ಅವರೇ. ಅದ್ರ ಜೊತೆಯಲ್ಲಿ ಬಸ್ ಬೇಕಾಗಿರೋಂಥವ್ರು, ಬಸ್ ಸ್ಟ್ಯಾಂಡ್ ಬೇಕಾಗಿರೋದು, ಬಸ್ ಶೆಲ್ಟರ್ ಬೇಕಾಗಿರೋದು ಎಷ್ಟೋ ಜನಕ್ಕೂ ಇಲ್ಲಿ ಬೇಕು ಅಂತ ಆ ಅಭಿಪ್ರಾಯ ಇದೆ. ಮಾತ್ರ ಹಿಂದಿನ ಕಾಲದಲ್ಲಿ 2 ಬ್ಯಾಚ್ ಮುಂದೇನೋ ಹಿಂದೇನೋ ನನಗೆ ಗೊತ್ತಿಲ್ಲ, ಪಂಚಾಯಿತಿ ವ್ಯಾಪ್ತಿಯಿಂದ ಸುಮಾರು ದುಡ್ಡು ಖರ್ಚು ಮಾಡಿ ಅಲ್ಲಿ ಮಾರ್ಕೆಟ್ ಕಟ್ಟಿದ್ರು. ಇಲ್ಲಿ ಲೋಟಸ್ ಎನ್ಕ್ಲೇವ್ ಅಲ್ಲಿ ಅದರ ಪ್ರಾರಂಭ ಆದ್ಮೇಲೆ CA ಸೈಟ್ ಅಲ್ಲಿ ತಗೊಂಡು ಅದನ್ನ ಜಾಗನ ಮಾರ್ಕೆಟ್ ಮಾಡ್ಲಿಕ್ಕೆ ಹೊರಟಿರು. ಅದಾದ್ಮೇಲೆ ಕಂಪ್ಲೀಷನ್ ಮಾಡ್ಲಿಕ್ಕೂ ಸ್ವಲ್ಪ ಜವಾಬ್ದಾರಿ ತಗೊಂಡು ಈ ಸಲಿನ ಒಂದು ಹೊಸ ಪ್ಲಾಟ್ಫಾರ್ಮ್ ಪ್ಲಸ್ ಓವರ್ ಹೆಡ್ ಶೀಟ್ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಈಗಾಗಲೇ ಮಾರುಕಟ್ಟೆಗೆ ಕಾಯಕಲ್ಪ ನೀಡಲು ಮಾಜಿ ಮತ್ತು ಹಾಲಿ ಶಾಸಕರ ಅನುದಾನದಲ್ಲಿ 60 ಲಕ್ಷ ವೆಚ್ಚವಾಗುವುದರಿಂದ ಮುಂದೆ ಎಲ್ಲರಿಗೂ ಅನುಕೂಲವಾಗುವ ಕಾರ್ಯಯೋಜನೆ ರೂಪಿಸಬೇಕು. ಕುರಿ, ಕೋಳಿ ಮತ್ತು ಮೀನು ಮಾರುಕಟ್ಟೆಗಳ ಹರಾಜು ಮಾಡಿ ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸಿ ಆಧುನಿಕ ವಾಣಿಜ್ಯ ಸಂಕೀರ್ಣ ನಿರ್ಮಿಸಬೇಕು. ಸುಂಟಿಕೊಪ್ಪಕ್ಕೆ ಪ್ರಥಮ ದರ್ಜೆ ಕಾಲೇಜು ಮಂಜೂರು ಮಾಡಬೇಕು. ಪಟ್ಟಣಕ್ಕೆ ಬೈಪಾಸ್ ರಸ್ತೆ ಬರುತ್ತಿದೆಯೇ ಎಂಬ ಮಾಹಿತಿ ನೀಡಬೇಕು. ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಎಂಬಿತ್ಯಾದಿ ಹವಾಲುಗಳು ಕೇಳಿಬಂದವು. ನಿಲ್ಲಕ್ಕೆ ಭಾರಿ ಕಷ್ಟ ಗೊತ್ತಿರೋದೆ.
ಬಸ್ ಸ್ಟಾಪಲ್ಲಿ ಬಿಸಿಲು ಬಂದರೂ ಮಳೆ ಬಂದರೂ ನಿಲ್ಲಕ್ಕೆ ಭಾರಿ ಕಷ್ಟ. ಈಗ ಎಲ್ಲರ ಅಭಿಪ್ರಾಯ ಪ್ರಕಾರ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಬೇಕು. ಇದೇ ಜಾಗದಲ್ಲಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಆದರೆ ಜನರಿಗೆ ಉತ್ತಮ. ಯಾಕೆಂತಂದರೆ ಮಾರ್ಕೆಟ್ ಅಲ್ಲಾದರೂ ಕಷ್ಟ, ಬಸ್ ಸ್ಟ್ಯಾಂಡ್ ಅಲ್ಲಾದರೂ ಕಷ್ಟ. ಈ ಹೈಟೆಕ್ ಬಸ್ ಸ್ಟ್ಯಾಂಡ್ ಆದರೆ ಜನರಿಗೆ ಹೋಗೋಕ್ಕೆ ಕನ್ವೀನಿಯೆಂಟ್ ಆಗಿರ್ತದೆ. ಕೆಲವರು ಹೇಳಿದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅಂತ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ರಾತ್ರಿ ಹೊತ್ತಲ್ಲಿ ಮಹಿಳೆಯರು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು ಬಂದು ಹೇಳಿದ್ರೆ ಸುರಕ್ಷಿತವಾದ ಜಾಗವಲ್ಲ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಗೆ ಏನಿದ್ರು ನಮ್ಮ ಸುಂಟಿಕೊಪ್ಪ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಈ ಕನ್ನಡ ವೃತ್ತದ ಹತ್ರನೇ ಬಸ್ ಸ್ಟ್ಯಾಂಡ್ ಆಗಬೇಕು. ಅದು ಹೈಟೆಕ್ ಆಗಿರುವ ಬಸ್ ಸ್ಟ್ಯಾಂಡೇ ಆಗಲಿ. ಅದೇ ರೀತಿ ಈಗ ಅಲ್ಲಿ ವಾಣಿಜ್ಯ ಮಳಿಗೆಯಲ್ಲಿ ಸುಮಾರು 50 ವರ್ಷ 40 ವರ್ಷದಿಂದ ಇದ್ದವರಿದ್ದಾರೆ. ಅವರ ಒಂದು ಜೀವನ ಅದರಲ್ಲೇ ಹೋಗ್ತಾ ಇದೆ. ಅವರಿಗೆ ಒಂದು ಆಶ್ರಯವಾಗಿ ಅವರಿಗೆ ಬೇರೆ ಒಂದು ಅಂಗಡಿಗಳನ್ನು ಅಲ್ಲೇ ಮಾಡಿಕೊಡ್ಬೇಕು. ನಮ್ಮ ಉದ್ದೇಶ ಪ್ರಕಾರ ಈ ಮಾರ್ಕೆಟ್ ಇರೋ ಜಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು. ಬಸ್ ಇದು ನಮಗೆ ಸಿಗ್ತಾ ಇಲ್ಲ, ಬಸ್ಸು ಯಾವುದೇ ಬಸ್ಸು ನಿಲ್ಲಿಸ್ತಾ ಇಲ್ಲ ಅನ್ನತಕ್ಕಂಥ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ಈ ಬಸ್ ಸ್ಟ್ಯಾಂಡ್ ಇರೋ ಈ ಮಾರ್ಕೆಟ್ ಇರೋ ಜಾಗದಲ್ಲಿ ಅಲ್ಲಿ ನಮ್ಮ ಏನೋ ಪಂಚಾಯತಿ ಬಿಲ್ಡಿಂಗ್ ಇದೆ. ನಾವು ಪಂಚಾಯತಿ ಬಿಲ್ಡಿಂಗ್ಗೆ ಬೇರೆ ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆಯನ್ನು ಮಾಡಿದ ಕೂಡಲೇ ಆ ವ್ಯವಸ್ಥೆಯಲ್ಲಿ ಪಂಚಾಯತಿ ಬಿಲ್ಡಿಂಗಲ್ಲಿ ಆದಾಗ ಈ ಹಳೆ ಪಂಚಾಯಿತಿಯ ಜಾಗದಲ್ಲಿ ಆ ಪಂಚಾಯತಿ ಬಿಲ್ಡಿಂಗನ್ನು ತೆಗೆದು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿದೋ. ತದನಂತರ ಶಾಂತಿಗಿರಿ ಎಸ್ಟೇಟ್ನವರು ಜಾಗ 11B 11A ಎಲ್ಲ ಮಾಡಿದ ಸಂದರ್ಭದಲ್ಲಿ ಪಂಚಾಯಿತಿಗೆ ಕೊಡ್ತಕ್ಕಂಥ ಜಾಗವನ್ನು ರಿಕವರಿ ಮಾಡಿ ಅದನ್ನು ಮಾನ್ಯ ಆಗಿನ ಶಾಸಕರಂತ ಅಪ್ಪಚ್ಚರಂಜನವರು ಬಂದು ಅದನ್ನು ಸರ್ವೆ ಮಾಡಿ ಇದನ್ನು ಮಾರ್ಕೆಟ್ ಕಟ್ಟಕ್ಕೆ ವ್ಯವಸ್ಥೆಯನ್ನು ಮಾಡಿ. ಸಭೆಯಲ್ಲಿ ಕಂದಾಯ ಪರಿವೀಕ್ಷಕ ಪ್ರಶಾಂತ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎಸ್ ಮಂಜುನಾಥ್, ಮಾಜಿ ಅಧ್ಯಕ್ಷರುಗಳಾದ ಶಿವಮ್ಮ ಮಹೇಶ್, ಸಬಸ್ಟೀನ್, ಕಾಂಗ್ರೆಸ್ ಮುಖಂಡ ಹಕೀಂ, ರಫೀಕ್ ಖಾನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭಾನುಮತಿ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಸುಂಟಿಕೊಪ್ಪ.